ವರಿಷ್ಠರಿಗೆಲ್ಲ ಏನು ಹೇಳಬೇಕು ರೈಟಿನೇ ಕೊಟ್ಟಿದ್ದೀವಿ. ಸೋಲಿಗೆ ನಾವ್ಯಾರು ಕಾರಣ ಅಲ್ಲ, ಸ್ವಯಂಕೃತ ಅಪರಾಧ. ನಾವುಗಳು ಯಾರೂ ಅಲ್ಲ, ರವೀಂದ್ರನಾಥು ಅಲ್ಲ, ನಾನು ಅಲ್ಲ, ರಾಮಣ್ಣ ಅಲ್ಲ, ಮಾಡಾಳ್ ಇರ್ಪಾಣ ಕಾರಣ ಅಲ್ಲ, ಕಾರ್ಯಕರ್ತರು ಮುಖಂಡರ ಕಾರಣ ಅಲ್ಲ, ಅವರ ಸ್ವಯಂಕೃತ ಸೋಲಾಗಿದೆ. ನಾವು ಸಹಿ ಮಾಡಿ ಕೊಟ್ಟಿದ್ದೀವಿ. ಕಳೆದ 1 ವರ್ಷ ಚುನಾವಣೆ ಆದಾಗಲೇ ಸೋಲಿಗೆ ಅವರೇ ಕಾರಣ, ನಾವಲ್ಲ. ಹರಿಹರ ಕೊನೆ ಇಡೀ ಕುಟುಂಬ, ಜಗಳೂರು, ಹೊನ್ನಾಳಿ, ಚನ್ನಗಿರಿ, ದಾವಣಗೆರೆ, ಉತ್ತರ, ದಕ್ಷಿಣ, ಆಯ್ತಲ್ಲಪ್ಪ, ಎಲ್ಲ ಕಡೆ ಅವ್ರ ಕುಟುಂಬದ ಸಿದ್ದೇಶಣ್ಣನ ಅವರ ಕುಟುಂಬದ ಮಗ, ಸಹೋದರರು, ಇಡೀ ಕುಟುಂಬ ಇನ್ಚಾರ್ಜ್ ಇದ್ದರು. ಇದಕ್ಕೆ ಕಾರಣ ನಾವಲ್ಲ, ಸೋಲಿಗೆ ಅವರೇ ಕಾರಣ. ಏನು ಹರಿಹರದಲ್ಲಿ ಹಿನ್ನಡೆ ಆಯಿತು, ಈ ಮನುಷ್ಯ ಈ ಹಿಂದೆ ಸೇಲಾಗಿದ್ದರು. ಮೊನ್ನೆನೂ ಹಣಕ್ಕೋಸ್ಕರ ಇವರೆಲ್ಲ ತಮ್ಮಂತ ಮಾರಾಟ ಮಾಡ್ಕೊಂಡ ವ್ಯಕ್ತಿ. ನನ್ನ ಬಗ್ಗೆ ಆಗಿರುವ ಮಾತಾಡೋಕ್ಕೆ ಸಹಿಸಲ್ಲ. ನಾವು ಮಾಜಿ ಶಾಸಕರು ಸಭೆ ಸೇರಿದ್ವಿ, ಆದರೆ ಇದು ನನ್ನ ವೈಯಕ್ತಿಕ ವಿಚಾರ ಅಂತ ನಾನು ಒಬ್ಬನೇ ಬಂದು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀನಿ. ನನ್ನ ಬಗ್ಗೆ ಆಗಿರುವ ಟೀಕೆ ಮಾಡಿದಕ್ಕೆ ಒಂದು ಸಭೆ ನಡೆದಾಗ ನಮ್ಮ ಟೀಮ್ಗೂ ಕೂಡ ನೆಕ್ಸ್ಟ್ ಸುದ್ದಿಗೋಷ್ಠಿ ಮಾಡಬೇಡಿ ಅಂತ ಒಂದಷ್ಟು ಕಡಖಂಡಿತವಾಗಿ ರಾಧಾಮೋಹನ್ ದಾಸ್ ಅವರು ಹೇಳಿರುವಂಥದ್ದು. ಈಗ ಹರೀಶ್ ಇದ್ದಾಗಲೂ ಕೂಡ ಅವರಿಗೆ ಹೇಳಿಲ್ಲ, ಇದಕ್ಕೆ ಏನು ಹೇಳ್ತಾರೆ? ಈಗ ಅಗರ್ವಾಲ್ ರವರು ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಪಕ್ಷ ಒಟ್ಟಾಗಿ ಹೋಗ್ಬೇಕು, ಸಂಘಟನೆ ಮಾಡಬೇಕು ಅಂತ ಹೇಳಿದ್ದೆಲ್ಲ ನಾವು ಸ್ವಾಗತ ಮಾಡ್ತೀವಿ. ಆದರೆ ಈ ಹರಿಹರದ ಪುರುಷೋತ್ತಮ ಆದರ್ಶ ಪುರುಷ ನನ್ನ ಬಗ್ಗೆ ಕೆಟ್ಟ ವೈಯಕ್ತಿಕ ಮಾತಾಡ ನಾನು ಬಿಡ್ತೀನ? ನಾನು ಇಂಥ ವಿಚಾರಕ್ಕೆಲ್ಲ ಎದುರಲ್ಲ. ನನ್ನ ವೈಯಕ್ತಿಕ ವಿಚಾರ ಇದು, ಇದು BJP ವಿಚಾರ ಅಲ್ಲ. ಅವರು ಏನೇನದಲ್ಲ ದಾಖಲೆ. ಈ 2019ರಲ್ಲಿ 14,000 ಕಾಂಗ್ರೆಸ್ ಲೀಡ್, BJP ಲೀಡ್ ಬಂತು, ಕಾಂಗ್ರೆಸ್ MLA ಇದ್ರು. ಮೊನ್ನೆ ಯಾಕೆ ಕಾಂಗ್ರೆಸ್ ಲೀಡ್ ಬಂತು, ಇದಕ್ಕೆ ಉತ್ತರ ಕೊಡಬೇಕು ಅಂತ ನಾನು ಕೇಳ್ತೀನಿ. ಸರ್, ಈಗ ಉಸ್ತುವಾರಿಗಳು ಹೇಳಿದ್ರು ಕೂಡ ಹಾದಿ ಬೀದಿ ಜಗಳ ಇನ್ನೂ ನಿಂತಿಲ್ಲ. ಯಾಕೆ ನಿಮ್ಗೆ ಹೈಕಮಾಂಡ್ ನಾಯಕರ ಇದು ನನ್ನ ವೈಯಕ್ತಿಕ ಸ್ವಾಭಿಮಾನದ ಪ್ರಶ್ನೆ ಇದೆ. ನನ್ನ ಸ್ವಾಭಿಮಾನವನ್ನು ಕೆಡಕಿದ್ದಾರೆ ನೋಡಿ. ನನ್ನ ಸ್ವಾಭಿಮಾನವನ್ನು ಕೆಳಗೆ 5 ವರ್ಷ ಅವರೆಲ್ಲ ಕೆಲಸಗಳು ನಾನು ಮಾಡಿಕೊಟ್ಟೆ. ಅವತ್ತು ರೇಣುಕಾಚಾರ್ಯ ಅಸಹ್ಯ ಆಗಿರ್ಲಿಲ್ವಾ? ನಿನ್ನ ಕ್ಷೇತ್ರದಲ್ಲಿ ಪ್ರಚಾರ ಮಾಡಲಿಲ್ವಾ? ನಿನ್ನ ಹುಟ್ಟುಹಬ್ಬದ ನೋಡೋಣ, ಅದು ಪಕ್ಷದ ಪ್ರಶ್ನೆ. ನಾನು ಪಕ್ಷದ ವಿಚಾರ ವೇದಿಕೆಯಲ್ಲಿ ಮಾತಾಡಬೇಕು. ನಿನ್ನೆ ಏನು ಹೇಳಬೇಕು, ನಾವೆಲ್ಲರೂ 30ಕ್ಕೆ ಹೆಚ್ಚು ಜನ ಮಾಜಿಗಳು ಮಾತಾಡಿದ್ದೀವಿ. ಇವತ್ತು ಸೇರಿದ್ದೀವಿ ಕೆಲವರು ಒಂದು 7-8 ಜನ. ಮುಂದೆ ಅಂದರೆ ಪಕ್ಷದ ವಿರುದ್ಧ ಅಲ್ಲ, ನಾವು ಬಂಡಾಯ ಅಲ್ಲ. ಪಕ್ಷವನ್ನು ಯಾವ ರೀತಿ ಬಲಪಡಿಸಬೇಕು, ಸಂಘಟನೆ ಮಾಡೋಕ್ಕೂ, ಪ್ರವಾಸ ಮಾಡೋಕ್ಕೆ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಒಂದು 6-7 ಜನ. ಹಾಗಾಗಿ ನನ್ನ ಸ್ವಾಭಿಮಾನವನ್ನು ಕೆಣಕಿದಾಗ ನಾನು ನನ್ನ ದಾಟಿಯಲ್ಲಿ ಉತ್ತರವನ್ನು ಕೊಟ್ಟಿದ್ದೀನಿ. ನನ್ನ ಸವಾಲನ್ನು ಸ್ವೀಕಾರ ಮಾಡಿ 2019 ಲೋಕಸಭೆ ಚುನಾವಣೆಗೆ ಯಾಕೆ BJP 14,000 ಚಿಲ್ಲರೆ ಇದಾಯಿತು, ಮೊನ್ನೆ ಯಾಕೆ 5,000 ಚಿಲ್ಲರೆ ಹಿನ್ನಡೆ ಆಯಿತು? ನೀನು 2014ರಲ್ಲಿ ಸೇಲ್ ಆಗಿದ್ದೀಯಾ? ನನ್ನ ಬಗ್ಗೆ ಮಾತಾಡೋ ನೈತಿಕ ಹಕ್ಕಿಲ್ಲ. ನನ್ನನ್ನು ಯಾವ ರೀತಿ ಬಳಸ್ಕೊಂಡಿದ್ದೆ ನಿನ್ನ ವಿಧಾನಸಭೆ ಚುನಾವಣೆಗೆ, ಅದಕ್ಕೆ ಉತ್ತರ ಕೊಡಬೇಕಂತೇಳಿ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಧನ್ಯವಾದ. MP ಚುನಾವಣೆಯಲ್ಲಿ ನೀವೆಲ್ಲ BP ಹರೀಶ್ ಮಾಡ್ಕೊಂಡಿರೋದು, ನೀವೆಲ್ಲ BP ಹರೀಶ್ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ. ಹೌದಣ್ಣ, ನನ್ನ ಚುನಾವಣೆ ಅಲ್ಲ, ನನ್ನ ಚುನಾವಣೆಗೆ ಏನು ಮಾಡೋಕ್ಕಲ್ಲ. ಅವ್ರ ಚುನಾವಣೆ ಸೋತಾಗ 5 ವರ್ಷ ನಾನೇ ಅವ್ರ ಕೆಲಸ ಮಾಡಿಕೊಟ್ಟೆ. 2013ರಲ್ಲಿ ಹೇಳಿದ ಕೇಳಿದ್ರೆ ರಾತ್ರಿ ಕಾಂಗ್ರೆಸ್ ಓಡೇ ಹೋದೆ. ಇದಕ್ಕೆ ಉತ್ತರ ಕೊಡಪ್ಪ. ನೀನು ಕಾಂಗ್ರೆಸ್ ಹೋಗಿರೋನು, ಯಾವ ತತ್ವ ಸಿದ್ಧಾಂತ ಇದೆ? ಭಾಳ ದೊಡ್ಡ ಮನುಷ್ಯ ನೀನು. ಕಾಂಗ್ರೆಸ್ ಯಾಕೆ ಸೇರಿದಂಗೆ ಸೇಲಾದೆ? ಯಡಿಯೂರಪ್ಪನವ್ರು ಹೇಳಿದರು, ನಾವೆಲ್ಲ ಹೇಳಿದ್ವಿ, ವಿನಂತಿ ಮಾಡಿದ್ವಿ. ಇದಕ್ಕೆ ಉತ್ತರ ಕೊಡು. ಕಾಂಗ್ರೆಸ್ಗೆ ಹೋದವು ನೀನು, ಫಸ್ಟ್ ನೀನು ಉತ್ತರ ಕೊಡು. ನನ್ನ ಬಗ್ಗೆ ಅವನು ಇವನು ಅಂತ ಹೇಳ್ತಿಲ್ಲ. ನೀನು 10ರಷ್ಟು ಭಾಷೆ ಬಳಸ್ತೀರಿ, ಹುಷಾರ್ ಅಂತ ಹೇಳ್ತೀನಿ.